ರಮೇಶ್ ಸೌಕರ್ರಿಗೆ ಏನು ಸೌಕಾರ? ಈ ಬಡವನ ಮನೆಗೆ ಭಾಗ್ಯ ದೇವರು ಬಂದಂತೆ ಬಂದಿರಲ್ಲ. ಹೌದು ರಮಣದ ಈ ರಮೇಶ್ ಅಪ್ಪನದು ನಿಮ್ಮ ಕೂಡ ಬೇಕ್ತಾ ಮಾಡಕ್ಕೆ ಬಂದಾದೆ. ಇದೇನು ಶ್ರೀಮಂತರೇ, ಭೂಮಿ ಆಕಾಶಕ್ಕೆ ಹೋಲಿಸಬಹುದು, ಆದರೆ ಸೂರ್ಯನಿಗೆ ಹೊನ್ನೆ ಉಳಿ ಸರಿಸಿಯಾಟ ಆಗಿ ನಿಲ್ಲಬಲ್ಲದು. ಯಾಕೆಂದರೆ ನೀವು ಶ್ರೀಮಂತರು, ನಾವು ಬಡವರು. ನೋಡಿ, ನೀವು ಈ ಭೂಮಿಯಿಂದ ಆಕಾಶಕ್ಕೆ ಏನೇ ಹಚ್ಚುವ ಸಾಹಸ ಕಿಳಿಯಬೇಡಿ. ಇದು ನಿಮ್ಮ ಹುಚ್ಚ ಕಲ್ಪನೆ ಗೌಡ್ರಿ, ಹುಚ್ಚ ಕಲ್ಪನೆ. ನೋಡು ರಾಮು, ಜಗಜ್ಯೋತಿ ಬಸವೇಶ್ವರ ವಚನದಂತೆ ನೀನು ಒಲಿದರೆ ಕೊರಡು ಕೊನುರುದಯ್ಯ, ನೀನು ಒಲಿದರೆ ಬರಡು ಬಂಗಾರವಾಗುವುದಯ್ಯ, ನೀನು ಒಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪದಾರ್ಥವು ಇದ್ದಲ್ಲಿ ಇರ್ಪವು. ಕೂಡಲ ಸಂಗಮ ದೇವ ಎನ್ನುವ ವಾಣಿಯಂತೆ ದೈವಾನುಕರಣೆಯಲ್ಲಿ ಬಡವ ಬಲ್ಲಿದನೆಂಬ ತಾರತಮ್ಯವಿಲ್ಲ. ಹುಟ್ಟಿ ಬಂದಿದ್ದೇವೆ ಹುಲ್ಲು ಜನ್ಮ ತತ್ತಿ ಅಂದಂತೆ ಅವರವರ ಕರ್ಮಾನುಸಾರವಾಗಿ ಈ ಕರ್ಮ ಕಾಂಡದಲ್ಲಿ ಈಜಬೇಕು, ಇದ್ದು ಜಯಿಸಬೇಕು. ಹೌದಣ್ಣ, ಈ ಭವಸಾಗರದಲ್ಲಿ ಈಜಬೇಕು. ಎಂಥ ಕಷ್ಟಗಳು ಬಂದರೂ ಎದೆಗುಂದದೆ ಮುನ್ನುಗ್ಗಿದರೆ ಜೀವನದ ಅಂತಿಮ ಗುರಿ ಮುಟ್ಟಲು ಸಾಧ್ಯ. ನೋಡು ರಾಮಣ್ಣವರೇ, ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಆತ್ಮೀಯ ಸ್ನೇಹಿತ. ಲಕ್ಷ್ಮಣ ತನ್ನ ಕಷ್ಟದ ನನ್ನ ಮುಂದೆ ಹೇಳಿಕೊಂಡ. ಆಗ ನಾನೊಬ್ಬ ಶ್ರೀಮಂತ ಸ್ನೇಹಿತನಾಗಿ ಬಡತನದ ಕಷ್ಟವನ್ನು ಸ್ವಲ್ಪ ನಿವಾರಿಸಬೇಕೆಂಬ ಹಂಬಲದಿಂದ ಬೀಗರಾಗಲು ಬಂದಿದ್ದೇವೆ. ಇದಕ್ಕೆ ನೋಡಿ, ನಿಮ್ಮ ಈ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇರುವಾಗ ಒಟ್ಟು ಈ ಬಡವನ ಮನೆ ಬಾಗಿಲಿಗೆ ಬಂದಿದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂತಾಯಿತು. ನಿಮ್ಮಂಥ ಸಹೃದಯದ ಶ್ರೀಮಂತರಿರುವುದು ಅಪರೂಪ. ನಿಮ್ಮ ಮಾತಿನಂತೆ ನೋಡಿ, ನನ್ನ ತಂಗಿಯನ್ನು ನಿಮಗೆ ಧಾರಾಳವಾಗಿ ದಾರಿ ಎರೆದು ಕೊಡುತ್ತೇನೆ. ನೋಡಿ, ವರದಕ್ಷಿಣೆ ಎಂಬ ಈ ಕೀಟ ಜಾತಿಯಲ್ಲಿ ಎಷ್ಟೋ ಬಡ ಕುಟುಂಬಗಳು ಬೀದಿ ಪಾಲಾಗಿ ಹೋಗಿವೆ. ಕುಟುಂಬಗಳು ಬೀದಿ ಪಾಲಾಗಿ ಹೋಗಿವೆ. ನೋಡು, ಇಂದು ನಾನು ನಿಮ್ಮಂಥ ಶ್ರೀಮಂತರನ್ನು ಮೆಟ್ಟಿ ನಿಲ್ಲುವುದು ಬಹಳ ವಿರಳ. ಅಂದ ಹಾಗೆ ಇವತ್ತು ಈ ಬಡವನ ಬಾಳಿನಲ್ಲಿ ಭಾಗ್ಯದ ಜ್ಯೋತಿಯನ್ನು ಹಚ್ಚಿದಂತಾಯಿತು ಸೌಕರ್ಯ. ಹೌದು ರಮಣದ, ನಿಮಗೆಲ್ಲ ದರಿದಿಲ್ಲ ದೂರ ಆಗ್ತದೆ. ಅವನ್ ಕದಿದೆ ಸ್ವಲ್ಪ. ತಂಗಿ ಸವಿತಾ, ತಂಗಿ ಸವಿತಾ, ಬಾರಮ್ಮ ಹೊರಗೆ. ತಂಗಿ, ಯಾರು ಬಂದಿದ್ದಾರೆ ನೋಡಮ್ಮ. ಓಹ್, ನಮಸ್ಕಾರ ಸಾಹುಕಾರರಿಗೆ. ಅವದ ಅದು ನಿಮ್ಮ ಸೌಕಾರ ಅಲ್ಲದೆ ನಿಮ್ಮ ಹೊಸ ಭಾವ ಆಗದ. ನೀವು ಇವ್ರ ಮನೆಗೆ ರಮೇಶ್ ಅಪ್ಪನದ ಹೆಂಡತಿ ಆಗಿ ಬರಕ್ಕೆ ಒಪ್ಕೋತದೆ. ದೊಡ್ಡ ಅವದ ಇವ್ರದೇನೆಲ್ಲ ಸಣ್ಣ ಅವದ ಉಡಿ ತುಂಬಿದೆ. ತಗೋಗ ಸವಿತಾ, ಬಾರಮ್ಮ ಕೂತ್ಕೋ ಬಾ. ತಂಗಿ, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಮ್ಮ. ಆಯ್ತಣ್ಣ. ಅಣ್ಣ, ನನ್ನ ಕಣ್ಣನ್ನೇ ನನಗೆ ನಂಬೋದಕ್ಕಾಗ್ತಿಲ್ಲ ಅಣ್ಣ. ಈ ರೀತಿ ನಡೀತದೆ ಅಂತ ನಾನು ಕನಸು ಮನಸ್ಸಲ್ಲಿ ಕೂಡ ಅಂದುಕೊಂಡಿರಲಿಲ್ಲಣ್ಣ. ಯಾಕೆಂದ್ರೆ ಇವರು ದಯಾಳ ಗುಣದ ಪರಮಾತ್ಮರು. ಇವ್ರ ಮನೆಗೆ ನಾನು ಸೊಸೆಯಾಗಿ ಹೋಗ್ತಾ ಇದ್ದೀನಿ ಅಂದರೆ ಅದು ನನ್ನ ಪುಣ್ಯ ಅಣ್ಣ, ನನ್ನ ಪುಣ್ಯ. ಹೌದು, ನೀನು ನನ್ನ ತಂಗಿಯಾಗಿ ಹುಟ್ಟಿದ್ದು ಸಾರ್ಥಕವಾಯಿತು ತಂಗಿ. ನಿಜವಾಗಲೂ ತಂಗಿ, ನೀನು ನನಗೆ ದೇವರ ಕೊಟ್ಟ ತಂಗಿಯಮ್ಮ, ದೇವರ ಕೊಟ್ಟ ತಂಗಿ. ಹಾಂ ತಂಗಿ, ಒಳಗೆ ಹೋಗಿ ಕಾಪಿ ಮಾಡ್ಕೊಂಡು ಬಾರಮ್ಮ. ಹಾಂ, ಹೋಗಿ ಬಾ. ಅವದ ನಡೀರಿ, ಬೇಗ ನಾ ತಂದು ಕೊಡ್ತೇನೆ ಕಾಪಿ ವಾಪಸ್. ಬೇಗ ನಡೀರಿ. ನೋಡು ರಾಮು, ಈ ರಂಗಪ್ಪ ನನ್ನ ಮನೆತನಕ್ಕೆ ಹೊರಗಿನ ಜನರ ಕಣ್ಣಿಗೆ ಕೆಲಸದ ಆಳಿನಂತೆ ಕಂಡರೂ ನನಗೆ ಸೋದರನ ಸಮ.
ಅವನು ಸೋದರನೆಂದು ಭಾವಿಸಿದ್ದಾನೆ ನಮ್ಮನ್ನ. ತಗೋದಿ ಸೌಕಾದ ಕಾಪಿ. ಇಷ್ಟು ದಿನ ದೊಡ್ಡ ಅವಾಜ್ ಮಾಡಿದ ಕಾಪಿ ಕುಡಿದ ಬಾಯೆಲ್ಲ ಬುದ್ ಗಿಡೋಗಿತ್ತ. ಇವತ್ತು ನಮ್ಮ ಚಿಕ್ಕ ಅವಾಜ್ ಮಾಡಿದ ಕಾಪಿ ಕುಡಿದೆ, ಅಮೃತ ಕುಡ್ದಾಕಿತ್ತ ಹಾಕತ್ ನೋಡಿ. ರಾಮು, ನಾನು ಪುರೋಹಿತರ ಹತ್ತಿರ ಹೋಗಿ ಒಂದು ಒಳ್ಳೆ ಮುಹೂರ್ತವನ್ನು ತೆಗೆದುಕೊಂಡು ನಿನಗೆ ದಿನಾಂಕ ತಿಳಿಸುತ್ತೇನೆ. ನಾವಿನ್ನು ಹೋಗಿ ಬರುತ್ತೇವೆ. ನಮಸ್ಕಾರ. ಹೋಗಿ ಬನ್ನಿ, ಬರ್ತೇವ್ರಿ ಬೀಗದ. ಹೋಗಿ ಬನ್ನಿ. ನಮಸ್ಕಾರ. ತಂಗಿ ಸವಿತಾ, ಈಗಲೇ ನಾಚಿಕೆ ನಲ್ಲೆ ಹಾಗೆ ನಿಂತು ಬಿಟ್ಟಿಯೇ ಕಳ್ಳಿ. ಬಾರಮ್ಮ ಹೊರಗೆ. ಏನಮ್ಮ ಇದು? ಕೈಯಲ್ಲಿ ಆರತಿ ತಾಟನ್ನು ಹಿಡಿದುಕೊಂಡು ಬಂದಿರುವೆಯಲ್ಲ, ಯಾಕಮ್ಮ? ಅಣ್ಣ, ಇಂದು ನೂಲ ಹುಣ್ಣಿಮೆ. ಈ ಹುಣ್ಣಿಮೆ ದಿನದಂದು ಸಹೋದರರಿಗೆ ಆರತಿ ಮಾಡಿ ರಕ್ಷಾಬಂಧನ ಏನೋ ರಾಖಿಯನ್ನು ಕೈಗೆ ಕಟ್ತಾರಣ್ಣ. ಅದು ನಿನಗೆ ಗೊತ್ತಿಲ್ವೇನಣ್ಣ? ನನಗೆ ಗೊತ್ತೇ ಇರಲಿಲ್ಲ ನೋಡಿ ತಂಗಿ. ಯಾಕಂದ್ರೆ ನಿನ್ನ ನೋಡಾಕ ಬಂದು ಬೀಗರು ಗಡಿಬಿಡಿ ಆಗ ಮರ್ತ ಬಿಟ್ಟಿದ್ದೆ. ಹೌದು ತಂಗಿ, ಸ್ತ್ರೀಯರ ಆತ್ಮರ ರಕ್ಷಣೆಗೆ ಈ ಸಾಧನೆ ಪ್ರಚಲಿತದಲ್ಲಿದೆ. ಸ್ತ್ರೀ ಕುಲವನ್ನು ಹಿಂದೂ ಸಂಪ್ರದಾಯದಲ್ಲಿ ದೇವತೆ ಎಂದು ತಾಯಿ ಸ್ಥಾನ ಕೊಟ್ಟಿದ್ದಾರಮ್ಮ ಹೆಣ್ಣಿಗೆ. ಈ ಕಲಿಯುಗದಲ್ಲಿ ತಾಯಿ ರೂಪದಲ್ಲಿರುವ ಸ್ತ್ರೀಯರ ಮೇಲೆ ಕಾಮ ಪಿತ್ತ ತುಂಬಿದ ಕಾಮಾಂಧರು ಅತ್ಯಾಚಾರವನ್ನ ಮಾಡುತ್ತಾ ನಡೆದಿದ್ದಾರೆ. ಪ್ರಾಣ ರಕ್ಷಣೆ, ಶೀಲ ರಕ್ಷಣೆ ಅಸ್ತ್ರವಾಗಿ ಈ ರಾಖಿಯನ್ನು ತನ್ನ ವಿರೋಧಿ ಪರಪುರುಷನಿಗೆ ಕಟ್ಟಿ ಸಹೋದರತ್ವದ ಬಂಧು ಭಗಿನಿಯರಂತೆ ಈ ರಾಖಿ ಹಬ್ಬ ಹಿಂದಿನಿಂದಲೂ ಇಂದಿನವರೆಗೂ ನಡೆದುಕೊಂಡು ಬಂದ ಪದ್ಧತಿ ತಂಗಿ. ಇದು ನಡೆದುಕೊಂಡು ಬಂದ ಪದ್ಧತಿ. ಲಕ್ಷ್ಮಣ, ಅಣ್ಣ, ತಂಗಿ, ಈ ರಕ್ಷಾ ಬಂಧನ ದಿನದಂದು ಏನೋ ಗಾಢವಾದ ವಿಚಾರದಲ್ಲಿ ಮಗ್ನರಾಗಿರುವಂತೆ ಕಾಣುತ್ತಿದೆ. ಬಾ ಅಣ್ಣ, ನಿನ್ನ ದಾರಿನೇ ಕಾಯ್ತಾ ಇದ್ವಿ. ಅಣ್ಣ, ಇಬ್ಬರು ಕುಳಿತುಕೊಳ್ಳಿ, ಆರತಿ ಮಾಡಿ ರಾಖಿ ಕಟ್ತೀನಿ. ತಂಗಿ, ನೀನು ಕಟ್ಟಿದ ಈ ರಕ್ಷಾ ಬಂಧನ ದಿನದಂದು ನೀ ಬಡವ, ನಿನಗೇನು ಕೊಡಲು ಅಸಮರ್ಥನಾಗಿರುವನು ತಂಗಿ, ಅಸಮರ್ಥನಾಗಿರುವನು. ಎಲ್ಲ ಅಣ್ಣಂದಿರು ತಮ್ಮ ಸಹೋದರಿಯರಿಗೆ ಏನಾದರೂ ವಿಶೇಷ ಕಾಣಿಕೆ ಕೊಡುವುದು ಸಂಪ್ರದಾಯ. ಆದರೆ ನನ್ನಲ್ಲಿ ಏನಿದೆಯಮ್ಮ, ನಿನಗೆ ಕೊಡಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ. ಅಣ್ಣ, ತಂಗಿ, ತಂಗಿ, ಅಯ್ಯೋ ದೇವರೇ, ಮಹಾಲಕ್ಷ್ಮಿಯಂತೆ ಕಂಗೊಳಿಸುವ ಈ ನನ್ನ ಸಹೋದರಿಗೆ ಏನು ಕೊಡದಂತ ಅಸಮರ್ಥನಾಗಿ ಮಾಡಿದೆಯಾ ದೇವ. ಅಣ್ಣ ಬನ್ನಿ, ಮೊದಲು ರಾಖಿ ಕಟ್ತೀನಿ ಬನ್ನಿ ಅಣ್ಣ. ಅಣ್ಣ, ನೀನೇಕೆ ಚಿಂತೆ ಮಾಡಿವೆ ಅಣ್ಣ? ಕೊಡುವ ದೇವರು ಬಡವಣ. ಹಾ ತಂಗಿ, ತೆಗೆದುಕೋ ಅಮ್ಮ ಈ ಸೀರೆಯನ್ನು. ಲಕ್ಷ್ಮಿ, ಅಣ್ಣ ಬಾ ಅಣ್ಣ, ಕುಳಿತುಕೋ.
ಗಂಡಿಗೆ ಗೌರವದ ಗರಿಗೋ ತಂಗಿ, ನೀನು ಕಟ್ಟಿದ ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನದ ಫಲವಾಗಿ ಏನು ಕಡಿದ ಸಾರ್ಥಕ ಆದಿ ತಂಗಿ. ಆಯ್ತಮ್ಮ, ಈಗ ಏನೂ ಆಗಲಿ, ಬಡವನ ಅಣ್ಣನ ಮೇಲೆ ಕರುಣೆ ತೋರಿ ನೀನು ರಕ್ಷಾ ಬಂಧನ ಕಟ್ಟಿದೆಯಲ್ಲ, ಅಷ್ಟೇ ನಮಗೆ ಖುಷಿಯಮ್ಮ. ಅಣ್ಣ, ನೀನೇ ಹಿರಿಯನಿರುವಾಗ ನೀನೇ ತಂಗಿ, ನಮಗೆ ಹೊಟ್ಟೆ ಭಾಳ ಹಸಿತಾ ಇದೆ, ನಡೆಯಮ್ಮ ಊಟಕ್ಕೆ ಹಾಕುವಂತೆ. ಆಯ್ತಣ್ಣ, ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ.